ಅಫೆಕ್ಸ್ ಖಾಸಗಿ ಕಂಪನಿಯಲ್ಲಿ ಠೇವಣಿ ಇಟ್ಟಿದ್ದ ಹಣವನ್ನು ಮರಳಿ ನೀಡದೆ ವಂಚನೆ ಮಾಡಲಾಗಿದೆ ಎಂದು ಆರೋಪಿಸಿ ನೂರಾರು ಠೇವಣಿದಾರರು ಗುರುವಾರ ಬೆಳಗಾವಿಯ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿದರು. ತಮ್ಮ ಹಣವನ್ನು ವಾಪಸ್ ಕೊಡಿಸುವಂತೆ ಆಗ್ರಹಿಸಿ ಜಿಲ್ಲಾಡಳಿತದ ಗಮನ ಸೆಳೆದ ಪ್ರತಿಭಟನಾಕಾರರು ಕಂಪನಿಯ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು. ಕಷ್ಟಪಟ್ಟು ದುಡಿದು ಸಂಪಾದಿಸಿದ ಹಣವನ್ನು ಭವಿಷ್ಯದ ಭದ್ರತೆಗಾಗಿ ಹಾಗೂ ಹೆಚ್ಚಿನ ಲಾಭದ ನಿರೀಕ್ಷೆಯಿಂದ ಅಫೆಕ್ಸ್ ಖಾಸಗಿ ಕಂಪನಿಯಲ್ಲಿ ಠೇವಣಿಯಾಗಿ ಇಟ್ಟಿದ್ದೇವೆ. ಆದರೆ ನಿಗದಿತ ಅವಧಿ ಪೂರ್ಣಗೊಂಡರೂ ಠೇವಣಿಯ ಹಣ ಹಾಗೂ ಬಡ್ಡಿ ಹಣವನ್ನು ಮರಳಿ ನೀಡಿಲ್ಲ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಹಣವನ್ನು ಮರಳಿ ನೀಡುವಂತೆ ಕಂಪನಿ ಆಡಳಿತ ಮಂಡಳಿಗೆ ಹಲವು ಬಾರಿ ಮನವಿ ಮಾಡಿದರೂ ಸಮರ್ಪಕ ಸ್ಪಂದನೆ ದೊರೆಯಲಿಲ್ಲ. ಇದರಿಂದಾಗಿ ಠೇವಣಿದಾರರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದು ತಮ್ಮ ಕುಟುಂಬಗಳ ಜೀವನ ನಿರ್ವಹಣೆಯ ಮೇಲೂ ಪರಿಣಾಮ ಬೀರಿದೆ ಎಂದು ಅಳಲು ತೋಡಿಕೊಂಡರು. ಗುರುವಾರ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಜಮಾಯಿಸಿದ ಠೇವಣಿದಾರರು ತಮ್ಮ ಹಣವನ್ನು ಶೀಘ್ರವಾಗಿ ವಾಪಸ್ ಕೊಡಿಸುವಂತೆ ಘೋಷಣೆಗಳನ್ನು ಕೂಗಿದರು. ಕಂಪನಿಯ ವ್ಯವಹಾರಗಳು ಹಾಗೂ ಠೇವಣಿದಾರರಿಂದ ಸಂಗ್ರಹಿಸಲಾದ ಹಣದ ಕುರಿತು ಸಮಗ್ರ ತನಿಖೆ ನಡೆಸಬೇಕು ಎಂದು ಆಗ್ರಹಿಸಿದರು. ಆಫೀಸಿಗೆ ಬಂದು ಡಿಸಿ ಸಾಹೇಬ್ರ ಹತ್ರ ಒಂದು ಮನವಿ ಕೊಟ್ಟಿದ್ವಿ. ಆಮೇಲೆ ಟೇಳವಾಡಿ ಪೊಲೀಸ್ ಸ್ಟೇಷನ್ಗೆ ಒಂದು FIR ಮಾಡಿದ್ವಿ ಸರ್. ಮಾಡಿದ್ರು ಒಂದು 10-12 ದಿನದ ಹಿಂದೆ ಅರ್ಜುನ್ ವಾಘಮೋರೆಗೆ ಹಿಡಿದ್ರು ಸರ್. ಅರೆಸ್ಟ್ ಮಾಡಿದ್ರು. ಅರೆಸ್ಟ್ ಮಾಡಿ ಒಂದು 8 ದಿನ 10 ದಿನ ಅವರಿಗೆ ಕಸ್ಟಡಿಯಲ್ಲಿ ಇಟ್ಟು ಅವ್ರು ಏನ್ ಇನ್ಕ್ವೈರಿ ಮಾಡಿದಾರಂತ ಏನೇನು ಮಾಡ್ಯಾರೋ ನಮ್ಗಂತೂ ಏನು ಗೊತ್ತಿಲ್ಲ. ಇನ್ಕ್ವೈರಿ ಮಾಡಿ ಅವರಿಗೆ ಹೈಕೋರ್ಟ್ಲಿಂದ ಜಾಮೀನು ಆಗಿದೆ ಅಂತೆ. ನಮ್ದು 6 ಲಕ್ಷ ಇದೆ ಸರ್. ಟೋಟಲ್ 165 ಕೋಟಿ ಇರ್ಬೋದು ಸರ್. 3500 ಜನ ಇದಾರ. ಅದ್ರಾಗ ಸ್ವಲ್ಪ ಮಂದಿ ವಿಡ್ರಾವಲ್ ಮಾಡ್ಕೊಂಡಾರ ಸರ್. ಮಾಡ್ಕೊಂಡಾರ. ಮತ್ತ ಇವರು ಕಾಶಿನಾಥ್, ಗಣೇಶ್ ಭಂಡಾರಿ ಇವರು ಕೊಟ್ಟಾರ ಸರ್. ಸ್ವಲ್ಪ ಮಂದಿಗೆ ರಿಟರ್ನ್ ಕೊಟ್ಟಾರ. ಡಾಕ್ಯುಮೆಂಟ್ ಸರ್ ಚೆಕ್ ಕೊಟ್ಟಾರ, ಬಾಂಡ್ ಕೊಟ್ಟಾರ. ಇನ್ನು ಅದಾವ ಸರ್ ನಮ್ ಕಡೆ. ಮತ್ತ ಪರ್ಸೆಂಟೇಜ್ ಸರ್ 4% ಕೊಡ್ತೇನಂತ ಹೇಳಿ, ಲಕ್ಷಕ್ಕೆ 4,000 ಕೊಡ್ತೇನಂತ ಹೇಳಿ ನಮಗ್ ಹೇಳಿದ್ರು, ಕೊಟ್ಟಿದ್ರು ಸರ್. ಜೂನ್ 1ನೇ ತಾರೀಕು ಮಟ್ಟ ಕರೆಕ್ಟ್ ಕೊಟ್ರು. ಈಗ ಶಿವಮ್ಮ ಏನು ಅಟ್ಯಾಕ್ ಆಯ್ತಲ್ಲ ಸರ್, ಅವಾಗಿಂದ ಇವರು ಸ್ವಲ್ಪ ರೊಕ್ಕ ಕೊಡ್ತೇವಿ, 3 ತಿಂಗಳು ವಿಡ್ರಾವಲ್ ಕೇಳಕ್ ಹೋಗ್ಬೇಡ್ರಿ, ಒಮ್ಮೆ ಕೇಳಿದ್ರೆ ನಾವ್ ಎಲ್ಲಿದ್ ಕೊಡೋನು ಸ್ವಲ್ಪ ಕೊಡ್ತೇವಿ, 3 ತಿಂಗಳು ತಡ್ಕೋರಿ ಅಂತ ಅಂದ್ರು. ಆಮೇಲೆ ಜುಲೈ 1ನೇ ತಾರೀಕಿನಿಂದ ಬರೋದೆಲ್ಲ ದುಡ್ಡು ಬಂದ್ ಆಯ್ತ್ರಿ. ಆಮೇಲೆ ಮತ್ತೆ ಇವರು ನಮ್ದೆಲ್ಲ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ನಮ್ಮ ಕಾಂಟ್ಯಾಕ್ಟ್ ನಾಗೆ ಇದ್ರಿಕಿಲ್ಲ. ಅದಕ್ಕೆ ನಾವು ಜುಲೈ 13 ಕಂಪ್ಲೇಂಟ್ ಕೊಟ್ಟಿದ್ದೇವೆ ಸರ್. ರೊಕ್ಕ ಬೇಕು ಸರ್. ನಮ್ಗೆ ರೊಕ್ಕ ನಮ್ಮ ಸಿಕ್ಕರೆ ಸಾಕಾಗೈತಿ. ಯಾಕಂದ್ರೆ ಇಲ್ಲಿ ಸ್ವಲ್ಪ ಜನ ಬಡವರು, ಕೂಲಿ ಕಾರ್ಮಿಕರು, ಎಲ್ಲಾ ಕೂಲಿ ಮಾಡೋರು ಬಹಳ ಮಂದಿ ಅದಾರ. ಮತ್ತ ಈ ಸ್ವಲ್ಪ ಮಂದಿ ಬ್ಯಾಂಕ್ನಾಗ ಸಾಲ ತೆಗೆದು ಇಟ್ಟಾರ ಸರ್ ಬಡ್ಡಿ ಆಸೆಕ್ಕ. ಅದು ಏನ್ ಮಾಡೋದು ಸರ್? 4% ಕೊಟ್ಟಿದ್ರು ಸರ್. ಕೊಡ್ತಿದ್ರು ಗುಲ್ಬೇಟ್ ಫಿಗರೇಡು ಸರ್. ಇದು ಅಪೆಕ್ಸ್ ಬ್ಯಾಂಕ್ ಕಂಪನಿಯವರು 168 ಕೋಟಿಯ ವ್ಯವಹಾರ ನಮ್ಮಲ್ಲಿ ಮಾಡಿದ್ದಾರೆ. ನಮ್ಮ ಇವರು ಗಣೇಶ್ ಭಂಡಾರಿ ಮತ್ತು ಕಾಶಿನಾಥ್ ವಾಘಮಾಡೆ ಇವರೆಲ್ಲ ಸೇರಿ ಒಂದು ಏಜೆಂಟ್ರನ್ನ ಇಟ್ಕೊಂಡು ನಮ್ಮಿಂದ ಇಷ್ಟು ಲಕ್ಷಕ್ಕೆ ಇಷ್ಟು ಬಡ್ಡಿ ಬರ್ತದೆ ಅಂತ ತಿಳ್ಕೊಂಡು ದುಡ್ಡನ್ನು ಹೊಡ್ಕೊಂಡಿದ್ದಾರೆ. ಅದಕ್ಕಾಗಿ ನಮಗೆ ನ್ಯಾಯ ಕೊಡ್ಲಿಕ್ಕೆ ಮೊನ್ನೆ ಜಿಲ್ಲಾಧಿಕಾರಿಗೆ ಲೆಟರ್ ಮಾಡಿದ್ವಿ ನಾವು ಹಿಂದೆ 1 ತಿಂಗಳ ಹಿಂದೆ. ಅವ್ರಿಗೆ ನಾವು 3 ಮಂದಿಗೆ ಅರೆಸ್ಟ್ ಮಾಡ್ತಿದ್ರು. ಒಬ್ರಿಗೆ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿ ಮತ್ತೆ ಅವನಿಗೆ ಜಾಮೀನ್ ಸಿಕ್ಕೈತ್ರಿ. ಈಗ 4-5 ದಿವಸದಿಂದ ಜಾಮೀನ್ ಸಿಕ್ಬಿಟ್ಟೈತಿ. ಹಿಂಗಾಗಿ ನಾವು ರೈತರು ಮತ್ತು ಎಲ್ಲಾ ಕೂಲಿ ಕಾರ್ಮಿಕ ಜನ ಹೆಂಗ ಆಸೆಗೆ ಬಿಟ್ಟು ನಾವು ದುಡ್ಡು ತುಂಬಿದ್ದೇವೆ. ನಮ್ ದುಡ್ಡೆಲ್ಲ ಅವರು ಕೊಡ್ಬೇಕ್ರಿ, ನ್ಯಾಯ ಕೊಡ್ಬೇಕ್ರಿ. ಟೋಟಲಿ ನಾವು ಒಬ್ಬೊಬ್ರು 5 ಲಕ್ಷ, 2 ಲಕ್ಷ, 3 ಲಕ್ಷ, 1 ಲಕ್ಷ ಈ ರೀತಿ 168 ಕೋಟಿ ಟರ್ನ್ ನಡೆದ್ರಿ ಅಲ್ಲಿ. ಬಂದ 2 ತಿಂಗಳ ಜುಲೈ ತಿಂಗಳ 1ನೇ ತಾರೀಕಿಗೆ ನಮ್ದು ಲಾಸ್ಟ್ ಅಮೌಂಟ್ ಬಂದಾವ್ರಿ, ಬಡ್ಡಿ ಅಮೌಂಟ್. ಆಮೇಲೆ ಜೂನ್ ಒಳಗ ಹಂಗಾಗಿ ಅವತ್ತಿಂದ ಇವತ್ ತನಕ ಎಲ್ಲಾ ಬಂದ್ ಮಾಡ್ಕೊಂಡು ಇವ್ರು ಎಲ್ಲ ಔಟ್ ಆಫ್ ಕಂಟ್ರಿಗೆ ಅಲ್ಲಿ ಎಲ್ಲ ಹೋಗ್ಬಿಟ್ಟಾರಿ. ಅವ್ರಿಗೆ ಅರೆಸ್ಟ್ ಮಾಡ್ಲಿಕ್ಕೆ ಮೊನ್ನೆ ಜಿಲ್ಲಾಧಿಕಾರಿ ಮತ್ತೆ SP ಸಾಹೇಬ್ರು ನೇತೃತ್ವದಲ್ಲಿ ನಾವು ಇದನ್ನು ಕೊಟ್ಟಿದ್ದೇವ್ರಿ, ಮನವಿನೂ ಕೊಟ್ಟಿದ್ದೇವೆ. ಮನವಿ ಕೊಟ್ರು ಅವ್ರಿಗೆ ಯಾವ್ದು ಅರೆಸ್ಟ್ ಆಗಿಲ್ಲ, ಇನ್ನೂ ಏನೂ ಇಲ್ಲ. ಇಲ್ಲೇ ಒಬ್ಬ ಲೋಕಲ್ ಸಿಗಿದ ಮ್ಯಾನೇಜರ್ ಅಂತ ತಿಳ್ಕೊಂಡು ಅವ್ರಿಗೆ ಅರೆಸ್ಟ್ ಮಾಡಿ ಅವ್ರ ಜಾಮೀನ್ ಮೇಲೆ ಹೊರಗ್ ಬಂದ್ಬಿಟ್ಟಾನ್ರಿ. ನಮ್ಗ ಅನ್ಯಾಯ ಬಹಳ ಅನ್ಯಾಯ ಆಗೈತ್ರಿ. ನಾವು ಅಲ್ಲಿ ಹಳಿಯಾಳಿಂದ, ಗೋಕಾಕಿಂದ, ಚಿಕ್ಕೋಡಿಯಿಂದ ಎಲ್ಲಾ ಹಳ್ಳಿ ತಾಲೂಕಾದಿಂದ ನಾವು ಯರಗಟ್ಟಿ ಆ ಕಡೆ ಈ ಕಡೆ ನಾವು ಬಹಳ ತಾಲೂಕುಗಳಿಂದ ಬಂದೇವ್ರಿ. ಬಿಜಾಪುರ, ಸಿಂದಗಿ ಎಲ್ಲ ಈ ರೀತಿ ನಾವು ಬಂದಿದ್ದೇವ್ರಿ. ನಾವು ಮೊನ್ನೆ ಜಿಲ್ಲಾಧಿಕಾರಿಗೆ ಮತ್ತು ಸರ್ಕಾರಕ್ಕೆ ಒತ್ತಾಯ ಮಾಡೋದೇನಂದ್ರೆ ನಾವು ಬಡವ್ರ ದುಡ್ಡು ತರ ಮೋಸ ಮಾಡಿದಾರೆ ಈ ಕಂಪ್ನಿಯವರು. ಅವ್ರು ತತ್ಕ್ಷಣ
ಅವ್ರು ಎಲ್ಲೇ ಔಟ್ ಆಫ್ ಕಂಟ್ರಿ ಅಂತ ಹೇಳ್ತಾರೆ, ಬಟ್ ಔಟ್ ಆಫ್ ಕಂಟ್ರಿ ಹೋಗ್ಯಾರೋ ಇಲ್ಲ ಗೊತ್ತಿಲ್ಲ, ಇಲ್ಲೇ ಇರ್ಬೋದು. ಮೊನ್ನೆ ಜಿಲ್ಲಾ SP ಸಾಹೇಬ್ರ ನೇತೃತ್ವದಲ್ಲಿ ತಂಡ ಮಾಡಿ ಅವ್ರಿಗೆ ಅರೆಸ್ಟ್ ಮಾಡ್ಬೋದು. ಇದೇ ರೀತಿ ಒಂದು ಪ್ರಕರಣ ಮಹಾರಾಷ್ಟ್ರದಲ್ಲಿ ಆದಾಗ, ಅದೇ ಇದೇ ಪ್ರಕರಣ ಒಂದು ಮಹಾರಾಷ್ಟ್ರದಲ್ಲಿ ಒಂದು 40 ಕೋಟಿ ಪ್ರಕರಣ ಆದ್ರೆ ಔಟ್ ಆಫ್ ಕಂಟ್ರಿ ಹೋದವರಿಗೂ ತಗೊಂಡು ಬಂದು ನ್ಯಾಯವನ್ನು ಅನ್ಯಾಯದವರಿಗೆ ನ್ಯಾಯ ಕೊಡಿಸಿದ್ದಾರೆ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಆದ್ರೂ ಮಾನ್ಯ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಆಗ್ಲಿ, SP ಸಾಹೇಬ್ರ ನೇತೃತ್ವದಲ್ಲಿ ನಮ್ಮ ಹಣವನ್ನು ಅವ್ರಿಗೆ ಹೊರಗೆ ಹೋದವ್ರಿಗೆ ತಗೊಂಡ್ಬಂದು ಅರೆಸ್ಟ್ ಮಾಡಿ ನಮ್ಮ ಎಲ್ಲ ಕಡೆ ಬಾಂಡ್ ಇದಾವ್ರಿ, ಅವ್ರು ಕೊಟ್ಟಿದ್ದ ಚೆಕ್ ಇದಾವ್ರಿ, ಆಮೇಲೆ ಸ್ಟೇಟ್ಮೆಂಟ್ ಇದಾವ್, ಅವ್ರು ಏನೇನ್ ಮಾತಾಡೋ ಅದು ಸ್ಟೇಟ್ಮೆಂಟ್ ಇದಾವ್ರಿ. ಇಷ್ಟ ದಿವ್ಸಕ್ಕೆ ನಾವು ನಿಮ್ ಮುಟ್ಟಿಸ್ತೇವೆ, ನಮ್ಮ ಏಜೆಂಟ್ ಏನಿದಾರಲ್ಲ ಅವ್ರ ಕಡೆ ನಾವು ಮುಟ್ಟಿಸ್ತೇವೆ ಅಂತ ತಿಳ್ಕೊಂಡು ಈ ಕಂಪ್ಲೇಂಟ್ ಆದ್ಮೇಲೆನು ಅವ್ರ ಏನ್ ಮಾಡಿದಾರೆ, ಈ ಕಂಪ್ಲೇಂಟ್ ಆದ್ಮೇಲೆನು ಆಮೇಲೆ ಚೆಕ್ ಗಳು ರಿಲೀಸ್ ಮಾಡ್ಯಾರಿ. ಅವ್ರ ಏಜೆಂಟ್ ಯಾರು ಇದಾರೆ 12 ಮಂದಿ, ಒಂದೊಂದು ತಾಲೂಕಾ ಒಬ್ಬ ಅಧ್ಯಕ್ಷ ಸದಸ್ಯ ಅಂತ ಇರ್ತಾರೆ, ಅವ್ರ ಕಡೆಗೆ ಅಮೌಂಟ್ ರಿಲೀಸ್ ಮಾಡ್ಯಾರಿ. ಅವ್ರು ರಿಲೀಸ್ ಮಾಡಿದ ಅಮೌಂಟ್ ಅರ್ಧಂಬರ್ಧ ನಮ್ಗೆ ಯಾವ ಫಲಾನುಭವಿಗೂ ₹1 ಸಿಕ್ಕಿಲ್ರಿ. ಅವ್ರದ ರಿಲೇಟಿವ್ ಅವ್ರದ ಒಂದು ಕ್ಯಾಂಪಸ್ ಮಾಡ್ಕೊಂಡು ಹಣ ರಿಲೀಸ್ ಮಾಡ್ಕೊಂಡ್ಬಿಟ್ಟಾರಿ. ಅವ್ರು ಒಬ್ನಿಗೆ ಅಧ್ಯಕ್ಷ ಒಬ್ನಿ ಜ್ಞಾನೇಶ್ವರ್ ಫಕೀಲ್ ಸಕಪ್ನವ್ರ ಅಂತೇಳಿ ನಾವು ಹಳೆಯದವರು. ಕಂಪನಿಯಲ್ಲಿ ಹಣ ಹೂಡಿಕೆ ಮಾಡಿರುವ ಹಲವು ಠೇವಣಿದಾರರು ತಮ್ಮ ಜೀವನದ ಉಳಿತಾಯ, ನಿವೃತ್ತಿ ಹಣ, ಮಕ್ಕಳ ವಿದ್ಯಾಭ್ಯಾಸ ಹಾಗೂ ಕುಟುಂಬದ ಅಗತ್ಯಗಳಿಗಾಗಿ ಇಟ್ಟಿದ್ದ ಹಣ ವಾಪಸ್ ಸಿಗದೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ಪ್ರತಿಭಟನಾಕಾರರು ತಿಳಿಸಿದರು. ಕೆಲವರು ಸಾಲ ಮಾಡಿ ಹಣ ಹೂಡಿಕೆ ಮಾಡಿದ್ದು ಇದೀಗ ಹಣ ಮರಳಿ ಸಿಗದ ಕಾರಣ ಸಾಲ ತೀರಿಸಲು ಸಾಧ್ಯವಾಗುತ್ತಿಲ್ಲ ಎಂದು ಅಳಲು ವ್ಯಕ್ತಪಡಿಸಿದರು. ಕಂಪನಿಯ ಹಣಕಾಸು ವ್ಯವಹಾರಗಳ ಕುರಿತು ಅಧಿಕಾರಿಗಳು ಪರಿಶೀಲನೆ ನಡೆಸಿ ಠೇವಣಿದಾರರ ಹಿತಾಸಕ್ತಿಯನ್ನು ಕಾಪಾಡಬೇಕು. ಹಣ ವಾಪಸ್ ನೀಡಲು ವಿಳಂಬ ಮಾಡುತ್ತಿರುವವರ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ಠೇವಣಿದಾರರಿಗೆ ನ್ಯಾಯ ಒದಗಿಸಬೇಕೆಂದು ಒತ್ತಾಯಿಸಿದರು. ವಿನೋದ್ ಕುಲ್ಕರ್, KMM ನ್ಯೂಸ್, ಬೆಳಗಾವಿ. Celebrate this Varamahalakshmi with Bhima from August 10th to 30th with offers that shine as bright as the festival itself. Get up to ₹1,000 off per gram on gold, flat ₹1,000 off per gram on diamond, and ₹1,000 off on every 50 grams of silver. Get ₹150 extra per gram on old gold exchange. And that's not all. ₹4 crore worth of diamond jewelry to be won through lucky draw. Offers available at all Bhima showrooms near you. TNC apply.